ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸದಾಶಿವ ಆಯೋಗದ ವರದಿ ಜಾರಿಯಾದ ಹಿನ್ನೆಲೆ ಇಂದು ನಗರದ ಅಂಬೇಡ್ಕರ್ ವೃತ್ತದ ಬಳಿ ದಲಿತ ಸಂಘಟನೆ ಒಕ್ಕೂಟದಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಗಿದೆ. ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾ ಸಂಚಾಲಕ ನಾಗತಿಹಳ್ಳಿ ಕೃಷ್ಣಮೂರ್ತಿ, ದಲಿತ ಸಂಘಟನೆಗಳ ಹೋರಾಟದ ಫಲವಾಗಿ ಇಂದು ನಮಗೆ ಸಮಾನತೆಯ ನ್ಯಾಯ ಸಿಕ್ಕಿದೆ ಹಾಗೂ ದಲಿತ ಸಮುದಾಯ ಸುಮಾರು ವರ್ಷಗಳಿಂದ ಅನೇಕ ಹೋರಾಟವನ್ನ ಮಾಡಿದ್ದು, ಇದರ ಫಲವಾಗಿ ಇಂದು ಸದಾಶಿವ ಆಯೋಗದ ವರದಿ ಜಾರಿ ಮಾಡುವ ಮೂಲಕ ದಲಿತ ಸಮುದಾಯಕ್ಕೆ ಸಿಗಬೇಕಾಗಿದ್ದ ಒಳ ಮೀಸಲಾತಿಯನ್ನ ನಿನ್ನೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಜಾರಿಗೆ ತಂದಿರೋದು ನಮಗೆ ಖುಷಿ ತಂದಿದೆ ಎಂದರು. ನಂತರ ಮಾತನಾಡಿದ ದಲಿತ ಮುಖಂಡ ಕುಪ್ಪಾಳು ರಂಗಸ್ವಾಮಿ, ಇಡೀ ರಾಜ್ಯದಾದ್ಯಂತ ಹೋರಾಟಗಾರರು ಹಾಗೂ ಮುಂಚೂಣಿ ನಾಯಕರ ಹೋರಾಟದ ಫಲವಾಗಿ ಸದಾಶಿವ ಆಯೋಗದ ವರದಿ ಜಾರಿ ಮಾಡುವ ಮೂಲಕ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ನಮಗೆ ಸಂಭ್ರಮ ತಂದಿದೆ ಎಂದರು. ಹೋರಾಟಗಾರರು, ಮುಂಚೂಣಿ ನಾಯಕರು ಇಡೀ ರಾಜ್ಯದ ಉದ್ದಗಲಕ್ಕೂ ಹೋರಾಟಗಳನ್ನು ಮಾಡಿ 30 ವರ್ಷಗಳಿಂದ ಹೋರಾಟನ ಮಾಡಿ ಈ ಒಂದು ಸುಪ್ರೀಂ ಕೋರ್ಟ್ ಇವತ್ತೇನು ಆದೇಶ ಮಾಡಿದೆ, ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ತುಂಬ ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಡೀ ರಾಜ್ಯಾದ್ಯಂತ ದಲಿತ ನಾಯಕರುಗಳು ಹಲವಾರು ಹೋರಾಟಗಳನ್ನು ಮಾಡಿ 30 ವರ್ಷಗಳಿಂದ ಹೋರಾಟವನ್ನು ಮಾಡಿ ಏನು ಈ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನಕ್ಕೆ ಸುಪ್ರೀಂ ಕೋರ್ಟು ಎಲ್ಲ ಹಲವಾರು ಜಡ್ಜ್ಮೆಂಟ್ಗಳನ್ನು ಮಾಡಿ ಕೊನೆಗೆ ಅಂತಿಮವಾಗಿ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಇವರಿಗೆ ABCD ವರ್ಗೀಕರಣ ಆಗಲೇಬೇಕು ಅನ್ನೋ ಒಂದು ಕನಸನ್ನು ಹೊತ್ತು ನಮಗೆ ಇವತ್ತು ಜಾರಿ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ನಮಗೆ ರವಾನಿಸಿದ್ದಾರೆ. ಅದಕ್ಕಾಗಿ ನಾವು ಸುಪ್ರೀಂ ಕೋರ್ಟ್ಗೆ ತುಂಬ ಇಡೀ ರಾಜ್ಯಾದ್ಯಂತ ದಲಿತ ಬಂಧುಗಳು ಆಭಾರಿಯಾಗಿದ್ದೀವಿ. ಬಂಧುಗಳೇ, ಈಗಾಗಲೇ ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು 30ರಿಂದ 35 ವರ್ಷಗಳ ಕಾಲ ಇಡೀ ಕರ್ನಾಟಕದಲ್ಲೇ ಎಲ್ಲ ಪ್ರಗತಿಪರ ಸಂಘಟನೆಗಳು, ಮಾದಿಗ ಪರ ಸಂಘಟನೆಗಳು ಆದಿಯಿಂದ ಬೀದಿಯಿಂದ ಹೊಂಜಿನ ಮೆರವಣಿಗೆ ಇರ್ಬೋದು, ಅರಬೆತ್ತಲೆ ಮೆರವಣಿಗೆ ಇರ್ಬೋದು, ಇವನ್ನೆಲ್ಲ ದೊಡ್ಡ ಹೋರಾಟಗಳನ್ನು ಮಾಡಿ ಇವತ್ತ ನಮ್ಮ ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ವರ್ಗೀಕರಣ ಜಾರಿಯಾಗಬೇಕು ಅಂತ ಆದೇಶ ಮಾಡಿದೆ. ಅದರಿಂದ ನಾವು ಈ ಕಿತ್ತೂರು ನಗರದಲ್ಲಿ ಎಲ್ಲ ಮಾದಿಗ ಪರ ಸಂಘಟನೆಗಳು ಸೇರಿಕೊಂಡು ಒಕ್ಕಲೂರಿನಿಂದವ ನಾವು ಸಂಭ್ರಮೋತ್ಸವ ಅಂದ್ಕೊಂಡಿದ್ದೀವಿ. ಅದರಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಈ ಸಂಭ್ರಮೋತ್ಸವಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಇವತ್ತು ಸಿಹಿ ಹಂಚಿದ್ರ ಮುಖಾಂತರ ನಾವು ಬೈಕ್ ರ್ಯಾಲಿ ಮಾಡ್ತಾಯಿದ್ದೀವಿ. ಜೈ ಭೀಮ್. ಕರ್ನಾಟಕ ರಾಜ್ಯದ ಎಲ್ಲ ಮಾದಿಗಳ ಬಂಧುಗಳಲ್ಲಿ ವಿನಂತಿ, ಈ ದಿವಸ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋ ವಿಶೇಷತೆ ಏನಂದರೆ, ಸುಮಾರು 30 ವರ್ಷಗಳಿಂದ ಕರ್ನಾಟಕ ದಲಿತ ಸಂಘಟನೆ, ಕರ್ನಾಟಕ ಮಾದಿಗ ತೊಂದರ ಹಾಗೂ ಇನ್ನೂ ಹಲವಾರು ಮಾದಿಗ ಸಮೂಹ ಸಂಘಟನೆಗಳು ಈ ಒಳ ಮೀಸಲಾತಿಗಾಗಿ ಹಲವಾರು ಹೋರಾಟಗಳನ್ನು ಕರ್ನಾಟಕದಿಂದ ಹಿಡಿದು ತೆಲಂಗಾಣ, ಪಂಜಾಬು, ಹರಿಯಾಣ ಇನ್ನೂ ಹಲವಾರು ರಾಜ್ಯಗಳಲ್ಲಿ ಈ ಒಂದು ಕೂಗು ಸರ್ಕಾರದ ಒತ್ತಿಗೆ ಹೋದಿಂದ ಈ ಒಂದು ಇವತ್ತು ಏನು ಉಚ್ಚ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ನೀಡಿ ಇವತ್ತು ನಮ್ಮ ಏನು 5-6 ರಾಜ್ಯಗಳಲ್ಲಿ ಮಾದಿಗರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಈ ಒಂದು ತೀರ್ಪನ್ನು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೊಪ್ಪ ಶಾಂತಪ್ಪ, ಬಿಳಿಗೆರೆ ಚಂದ್ರಣ್ಣ, ಶೆಟ್ಟಿಹಳ್ಳಿ ಕಲ್ಲೇಶ್, ಅಶೋಕ ಗೌಡನ್ಕಟ್ಟೆ, ರಾಘು ಶಿವಕುಮಾರ್, ಟಿ ರಾಜು, ಮಂಜು ಗುರುಗದಹಳ್ಳಿ, ಆನಂದ ಮಾರ್ನಗೆರೆ, ಸಂತೋಷ ಹರಚಿನಹಳ್ಳಿ, ಮಂಜು ಬಸವರಾಜ್ ಪ್ರಮುಖ ಮುಖಂಡರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.